ವೀಕ್ಷಕರಿಗೆಲ್ಲ ನಮಸ್ಕಾರ. ವೀಕ್ಷಕರೇ, ಕಲೆ ಎನ್ನುವುದು ಮಾನವನ ಜೀವನದ ಅವಿಭಾಜ್ಯ ಅಂಗ ಆದರೆ ತಪ್ಪಾಗ್ಲಿಕ್ಕಿಲ್ಲ. ಪ್ರತಿಯೊಬ್ಬ ಮನುಷ್ಯನು ಯಾವುದಾದ್ರೂ ಒಂದು ಕಲೆಯಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡಿರ್ತಾನೆ, ಅದರ ಆರಾಧಕನಾಗಿರ್ತಾನೆ. ನಾಟಕ ಆಗಿರ್ಬೋದು, ಸಿನಿಮಾ ಆಗಿರಬಹುದು, ಅಥವಾ ಸಾಹಿತ್ಯ ಆಗಿರ್ಬೋದು, ಸಂಗೀತ ಆಗಿರ್ಬೋದು, ಶಿಲ್ಪಕಲೆ ಆಗಿರ್ಬೋದು, ಚಿತ್ರಕಲೆ ಆಗಿರ್ಬೋದು, ಯಾವುದಾದ್ರೂ ಒಂದು ಕಲೆಯನ್ನು ತನಗರಿವಿಲ್ಲದಂತೆ ಮೈಗೂಡಿಸಿಕೊಳ್ಳುವುದು ಮಾನವನ ಸಹಜವಾದ ಅಭಿರುಚಿ. ಚಿತ್ರಕಲೆಯಲ್ಲೂ ಸಹ ಸಾಕಷ್ಟು ಜನ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಅಂಥದ್ರಲ್ಲಿ ರವಿ ವರ್ಮಾ ಅವರು ಚಿತ್ರಕಲೆಯಲ್ಲಿ ಬಹಳ ಒಂದು ನಿಪುಣತೆಯನ್ನು ಹೊಂದಿದರು. ನಮ್ಮವರೇ ಆದಂತಹ ಎಸ್.ಎಂ. ಪಂಡಿತ್ರವರು ಚಿತ್ರಕಲೆಯನ್ನು ಇಡೀ ದೇಶದಾದ್ಯಂತ ಅಲ್ಲದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಅದನ್ನು ಖ್ಯಾತಿಯನ್ನು ಹೆಚ್ಚಿಸಿದಂಥವರು. ವೀಕ್ಷಕರೇ, ಈಗ ಕಲೆಯ ಬಗ್ಗೆ ಮಾತಾಡ್ತಾ ಚಿತ್ರಕಲೆಯ ಬಗ್ಗೆ ಮಾತಾಡ್ತಾ ಇದ್ವಿ. ಚಿತ್ರಕಲೆಯ ಬಗ್ಗೆ ಯಾಕೆ ಮಾತಾಡ್ತಿದ್ವಿ? ನಮ್ಮವರೇ ಆದಂತಹ ಬಸವರಾಜ ಉಪ್ಪಿನವರು ಇವತ್ತು ನಮ್ಮ ಜೊತೆ ಇದ್ದಾರೆ. ಅವರನ್ನು ಇವತ್ತು ನಿಮಗೆ ಪರಿಚಯ ಮಾಡಿಸ್ಕೊಡ್ತಾ ಇದ್ದೀನಿ. ನಮಸ್ಕಾರ ಬಸವರಾಜ ಉಪ್ಪಿನವರು. ನಮಸ್ಕಾರ. ಸರ್, ನೀವು ನಿಮ್ಮ ಒಂದು ವೃತ್ತಿ ಜೀವನವನ್ನು ಹಾಗೂ ನಿಮ್ಮ ಜೀವನವನ್ನು ಚಿತ್ರಕಲೆಗಾಗಿ ಮೀಸಲಿಟ್ಟಿದ್ದೀರಿ. ಒಂದು ಚಿತ್ರಕಲಾವಿದರಾಗಿ ಇವತ್ತು ಸಮಾಜ ನಿಮ್ಮನ್ನು ಗುರುತಿಸ್ತಾ ಇದೆ. ಈ ಒಂದು ಚಿತ್ರಕಲೆ ನಿಮ್ಮ ಜೀವನಕ್ಕೆ ಹೇಗೆ ಅಂಟುಕೊಂತು? ಯಾವಾಗಿಂದ ಪ್ರಾರಂಭ ಆಯಿತು? ನಿಜವಾಗಿ ಹೇಳಬೇಕಾದ್ರೆ ಕಲೆ ಈ ಒಂದು ಅತ್ಯುನ್ನತ ಮಟ್ಟದ ಕಲೆ, ಲಲಿತ ಕಲೆಗಳಲ್ಲಿ ಒಂದಾದ ಇದು ನನ್ನ ಜೀವನದಲ್ಲಿ ಹೇಗೆ ಮೂಡಿ ಬಂದಿತ್ತು ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಕಾರಣ ಏನಂದರೆ ಅದು ನನಗೆ ಅರಿವಿಲ್ಲದಂತೆ ನನ್ನಲ್ಲಿ ಏನಪ್ಪ ಅಂದ್ರೆ ಬೆಳೆದುಕೊಂಡು ಬಂದಿದೆ. ನಾನು ಇನ್ನೂ ಬಾಲ್ಯಾವಸ್ಥೆಯಲ್ಲಿ ಇರುವಾಗಲೇ, ಅಂದರೆ ಇನ್ನೂ ಶಾಲೆಗೆ ಹೋಗಲು ಪ್ರಾರಂಭವಾಗಿದ್ದಿಲ್ಲ, ಆಗಲೇ ಏನಪ್ಪ ಅಂದ್ರೆ ಗೋಡೆ ಮೇಲೆ ಬರೆದಂಥ ಚಿತ್ರಗಳು ಅಥವಾ ಮನೆಯಲ್ಲಿ ತೂಗು ಹಾಕಿದ ಯಾವುದೇ ಮುದ್ರಿತ ಚಿತ್ರಗಳು, ಮತ್ತು ಅದೇ ರೀತಿ ಏನಪ್ಪ ಅಂದರೆ ಯಾವುದಾದ್ರೂ ಒಂದು ಹಳೆ ವಸ್ತು ಅಥವಾ ಕಲ್ಲು, ಆಮೇಲೆ ಎಲೆ, ಒಣಗಿದ ಎಲೆ, ಕಟ್ಟಿಗೆ ತುಂಡು, ಅವುಗಳಲ್ಲಿ ಏನಾದರೂ ಒಂದು ಆಕೃತಿ ಕಂಡರೆ ಅದರಿಂದ ನಾನು ಪ್ರೇರೇಪಿತ ಆಗುತ್ತಿದ್ದೆ ಮತ್ತು ಅದರಲ್ಲಿ ಒಂದು ಫಾರ್ಮ್ ಅಥವಾ ಒಂದು ಆಕಾರ ಹುಡುಕ್ತಿದ್ದೆ. ಈ ರೀತಿ ಬಾಲ್ಯದಿಂದಲೇ ಏನಪ್ಪ ಅಂದರೆ ನನ್ನಲ್ಲಿ ಆ ಚಿತ್ರಕಲೆಯಲ್ಲಿ ಒಲವು ಮೂಡಿ ಬಂದಿದೆ. ನಂತರ ಅದು ಪ್ರಾಥಮಿಕ ಹಂತದಲ್ಲಿ ಬಂದಾಗ ಒಬ್ಬರು ಗುರುಗಳು ಏನಪ್ಪ ಅಂತಂದ್ರೆ, ಇದು ತಮ್ಮ ಬಿಡುವಿನ ಸಮಯದಲ್ಲಿ ಹಾಳೆ ಮೇಲೆ ಕಾಗದ ಚಿತ್ರ ಬರೆಯೋದನ್ನು ಕಂಡು ನನಗೂ ಈ ರೀತಿ ಬರೀಬಹುದಲ್ಲ ಅಂತ ಭಾವಿಸಿ ನಾನೇನಪ್ಪ ಅಂದರೆ ಪಾಟಿ ಮೇಲೆ ಚಿತ್ರಗಳನ್ನು ಬರಲಿಕ್ಕೆ ಪ್ರಾರಂಭ ಮಾಡಿದ್ದೆ. ಇದನ್ನು ಕಂಡ ಪ್ರಾಥಮಿಕ ಶಾಲೆಯ ಒಬ್ಬ ಗುರುಗಳು ಅವರು ಏನಪ್ಪ ಅಂದರೆ ನನಗೆ ಗುಲ್ಬರ್ಗದಿಂದ ಹಾಳೆಗಳನ್ನು ತಂದುಕೊಟ್ಟು ಅಥವಾ ಡ್ರಾಯಿಂಗ್ ಕಾಗದ ತಂದುಕೊಟ್ಟು ಮತ್ತು ಜೊತೆಗೆ ಪೇಸ್ಟಲ್ ಕಲರ್ಸು, ಪೆನ್ಸಿಲ್ ತಂದುಕೊಟ್ಟು ಈ ರೀತಿ ಈ ಹಾಳೆಗಳ ಮೇಲೆ ಏನಪ್ಪ ಅಂದ್ರೆ ಚಿತ್ರ ಬರೀಬೋದು ಅಂತ ತಿಳಿಸ್ಕೊಟ್ಟಾಗ ಅಲ್ಲಿಂದ ನನ್ನ ಕಲಿಕೆ ಏನಪ್ಪ ಅಂದ್ರೆ ಪ್ರಾರಂಭವಾಯಿತು ಅಂತ ಹೇಳ್ಬೋದು. ನಿಮ್ಮ ಊರು ಯಾವ್ದು ಸರ್? ನಮ್ಮದು ನದಿಸಿಂಡೂರು, ಗುಲ್ಬರ್ಗ ತಾಲೂಕು. ಇಲ್ಲಿಂದ ಬೆಂಗಳೂರಿಗೆ ಹೋಗೋ ಮಾರ್ಗದಲ್ಲಿ ಸುಮಾರು ಒಂದು 25 ಕಿಲೋಮೀಟರ್ ಮೇಲೆ ಇದೆ. ಅದು ನದಿ ದಂಡಿಗೆ ಇರೋದ್ರಿಂದ ಮತ್ತು ಅಲ್ಲಿ ಒಂದು ನದಿ, ಆಮೇಲೆ ಪಕ್ಷಿ ಪ್ರಾಣಿಗಳು ಅಥವಾ ನದಿ ಹೋಗಿ ದಾರಿಯಾಗಿರ್ತಕ್ಕಂಥ ಗಿಡಗಳು, ಆಮೇಲೆ ಅವರಿ ಹೂವು, ಇವೆಲ್ಲ ಏನಪ್ಪ ಅಂದ್ರೆ ನನಗೆ ಒಂದು ರೀತಿಯಿಂದ ಒಳ್ಳೆಯ ವಾತಾವರಣ ಏನಪ್ಪ ಅಂದ್ರೆ ಮತ್ತು ಪ್ರೋತ್ಸಾಹ ಕೊಡ್ತಕ್ಕಂಥ ನೈಸರ್ಗಿಕ ಹಿನ್ನೆಲೆ ಒದಗಿಸಿದ್ದು. ಜೊತೆಗೆ ಆ ಒಂದು ದೃಷ್ಟಿಕೋನ ಕೂಡ ನನ್ನಲ್ಲಿತ್ತು. ಆದರೆ ಅದನ್ನು ಆ ಒಂದು ದೃಷ್ಟಿಕೋನ ಇರಲಿ ಅಂದರೆ ಯಾವುದೇ ಒಂದು ಹಿನ್ನೆಲೆ ಇದ್ದರೂ ಕೂಡ ಅದು ಜನರಿಗೆ ಏನಪ್ಪ ಅಂದ್ರೆ ಆಕರ್ಷಣೆ ಮಾಡೋಂಗಿಲ್ಲ ಅಂತ ನನಗೆ ಅನಿಸ್ತಾ ಇದೆ. ಈ ಚಿತ್ರಕಲೆ ನಿಮಗೆ ಆನುವಂಶಿಕವಾಗಿ ಬಂದಿದ್ದ ಅಥವಾ ನಿಮ್ಮಿಂದನೇ ಪ್ರಾರಂಭ ಆಗಿರೋದ? ಒಂದು ಅರ್ಥದಲ್ಲಿ ಇದು ನನ್ನಿಂದಲೇ ಪ್ರಾರಂಭವಾಯಿತು ಅಂತ ಹೇಳ್ಬೋದು. ಆದರೆ ನಮ್ಮ ಮನೆ ವಾತಾವರಣ ಹೆಂಗಿತ್ತಂದ್ರೆ ಕಲೆಗೆ ಪೂರಕವಾಗಿ ಇತ್ತಂತ ಹೇಳ್ಬೋದು. ಯಾಕಂದರೆ ನಮ್ಮ ತಂದೆ ಅಥವಾ ತಂದೆಯ ತಂದೆ, ತಾತ ಅನ್ನೋರು ಆಗಿನ ಕಾಲದಲ್ಲಿ ಸುಮಾರು ಈಗ ಇಂದಿಗೆ ಒಂದು 75 ವರ್ಷಗಳ ಹಿಂದೆ ಏನಪ್ಪ ಅಂದರೆ ಅವರು ಒಬ್ಬ ಕವಿಗಳಾಗಿದ್ದರು. ದೊಡ್ಡಾಟ ಕಲಿಸುವ ಮೂಲಕ ಮತ್ತು ಡಪ್ಪಿನಾಟ ಕಲಿಸುವ ಮೂಲಕ ಏನಪ್ಪ ಅಂದ್ರೆ ನಾಟಕರಾಗಿದ್ದರು. ನಂತರ ನಮ್ಮ ತಂದೆಯವರು ಕೂಡ ಹಾಡುಗಾರರಾಗಿದ್ದರು. ಅವರಿಗೆ ತಕ್ಕ ಮಟ್ಟಿಗೆ ಬರೋದ್ರಿಂದ ಹೀಗಾಗಿ ಮನೆಯಲ್ಲಿ ಏನಪ್ಪ ಅಂದರೆ ಯಾವತ್ತೂ ಬಹುತೇಕ ನಮ್ಮ ಊರಿನಲ್ಲಿ ಮಾತ್ರ ಏನಪ್ಪ ಅಂದ್ರೆ ಒಂದು ಸಂಗೀತದ ವಾತಾವರಣ ನಮ್ಮ ಮನೆಯಲ್ಲಿ ಇತ್ತಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಸಂಗೀತಕ್ಕೆ ಸಂಬಂಧಪಟ್ಟಂಥ ಡೋಲು, ಎಗ್ದಾರಿ, ತಬಲಾ ಮತ್ತು ಪಿಟೀಲು ಇಂಥವೆಲ್ಲ ಸಾಮಾನುಗಳು ನಮ್ಮಲ್ಲಿದ್ದು, ಇದನ್ನು ನೋಡಿ ಇದನ್ನು ಗಮನಿಸಿದ್ರೆ ನಮ್ಮಲ್ಲಿ ಏನಪ್ಪ ಅಂದ್ರೆ ಒಂದು ರೀತಿಯಿಂದ ಆನುವಂಶಿಕವಾಗಿ ಒಂದು ಕಲೆ ಬಂದಿದೆ ಅಂತ ಹೇಳ್ಬೋದು. ಅದರ ಸಂಗೀತದಿಂದ ಏನಪ್ಪ ಅಂದ್ರೆ ನನ್ನಲ್ಲಿ ಆ ಚಿತ್ರಕಲೆ ಏನಪ್ಪ ಅಂದ್ರೆ ಮಾರ್ಪಾಟಾಗಿದೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ನಿಮ್ಮ ವಿದ್ಯಾಭ್ಯಾಸ ಎಲ್ಲಿವರೆಗಾಗಿದೆ ಮತ್ತು ಚಿತ್ರಕಲೆಯ ಬಗ್ಗೆ ನಿಮ್ಮ ಒಂದು ಡಿಗ್ರಿ ಏನು ತಗೊಂಡಿದ್ದೀರಿ? ನಾನು ಪ್ರಾಥಮಿಕ ಶಾಲೆ ಹಂತದಾಗಿದ್ದಾಗ ಗುಲ್ಬರ್ಗ ಬರಬೇಕಾಯಿತು ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ. ಅಲ್ಲಿಂದ ಗುಲ್ಬರ್ಗ ಬಂದ ನಂತರ ಶರಣಬಸವರ ಹೈಸ್ಕೂಲ್ನಲ್ಲಿ ನಡೀತಕ್ಕಂಥ ಡ್ರಾಯಿಂಗ್ ಗ್ರೇಡ್ ಪರೀಕ್ಷೆಗಳಿಗೆ ಏನಪ್ಪ ಅಂದ್ರೆ ಪರೀಕ್ಷೆ ಕಟ್ಟುವ ಮೂಲಕ ಏನಪ್ಪ ಅಂದ್ರೆ ಆ ಒಂದು ಕಲಿಕೆ ಪ್ರಾರಂಭ ಆಯಿತು. ಆ ಕಲಿಕೆ ಮಾಡ್ತಾ ಏನಪ್ಪ ಅಂದ್ರೆ 5 ವರ್ಷದ ಡಿಪ್ಲೊಮಾ ಕೋರ್ಸ್ ಮುಗಿಸೋದು,
ಮತ್ತು ಆ ಡಿಪ್ಲೊಮಾ ಕೋರ್ಸಿಗೆ ಬೇಕಾಗ್ತಕ್ಕಂಥ ಎಲ್ಲ ವಾತಾವರಣ ಏನಪ್ಪ ಅಂದ್ರೆ ನಮಗೆ ಆವಾಗ ಈ ಶರಣಬಸವೇಶ್ವರ ಹೈಸ್ಕೂಲ್ನಲ್ಲಿ ಇತ್ತು. ನಂತರ ಐಡಿಯಲ್ ಫೈನ್ ಆರ್ಟ್ ಇನ್ಸ್ಟಿಟ್ಯೂಟ್ ಸ್ಥಾಪನೆ ಆಗುವ ಮೂಲಕ ಏನಪ್ಪ ಅಂದ್ರೆ ನಾಡೋಜ ಡಾಕ್ಟರ್ ಖಂಡೇರಾವ್ ಅವರು ಏನಪ್ಪ ಅಂದ್ರೆ ಬೊಂಬೈ ಮಾದರಿಯಲ್ಲಿ ಏನಪ್ಪ ಅಂದ್ರೆ ತಮ್ಮ ಒಂದು ಕಲಾಶಾಲೆಯಲ್ಲಿ ನಮಗೇನಪ್ಪ ಅಂದ್ರೆ ಶಿಕ್ಷಣ ಕೊಡ್ತಾಯಿದ್ರು. ನಿಮಗೆ ಇಷ್ಟವಾದ ಚಿತ್ರಕಲೆ ಪ್ರಕಾರ ಯಾವುದು? ನಾವು ನಿಜವಾಗಿ ಓದಿದ್ದು ವೆಸ್ಟರ್ನ್ ಸ್ಟೈಲ್ ಅಥವಾ ಪಾಶ್ಚಿಮಾತ್ಯ ಶೈಲಿ ಅಥವಾ ನೈಜ ಶೈಲಿ ಅಥವಾ ಕಂಪ್ನಿ ಶೈಲಿ ಅಂತಕ್ಕಂಥ ಒಂದು ಪದ್ಧತಿ. ಅದು ನೈಜ ಶೈಲಿ ಅಂತಾರೆ. ಅದರ ಒಂದು ರೀತಿಯಿಂದ ಫೋಟೋಗ್ರಫಿ ಯಾವ ರೀತಿ ನಾವು ನೋಡ್ತಿರ್ತೀವಿ ಆ ರೀತಿ ಏನಪ್ಪ ಅಂದ್ರೆ ಪೇಂಟಿಂಗ್ ಮಾಡ್ತಿರ್ತಾರೆ. ಪ್ರಾರಂಭದಲ್ಲಿ ಅಗದಿ ರಫ್ ಆಗಿರ್ತಕ್ಕಂಥ ಅಂದರೆ ಆದಿಮಾನವನಿಂದ ಪ್ರಾರಂಭವಾದಂಥ ಕಲೆ ಅದು ಅದರಲ್ಲಿ ಬುದ್ಧಿವಂತಿಕೆ ಹೆಚ್ಚಾಗಿ ಬೆಳವಣಿಗೆ ಹೊಂತ ಅನೇಕ ಕಾಂಪೋಸಿಷನ್ ರೂಲ್ಸು ಇಂಥವೆಲ್ಲ ಮಾಡ್ತಾ ಏನಪ್ಪ ಅಂತಂದ್ರೆ 15-16ನೇ ಶತಮಾನಕ್ಕೆ ಏನಪ್ಪ ಅಂದ್ರೆ ಒಳ್ಳೆ ಏನಪ್ಪ ಅಂದ್ರೆ ಪೇಂಟಿಂಗ್ಗಳು ನಮಗೆ ನೋಡ್ಲಿಕ್ಕೆ ಸಿಗ್ತಾವೆ. ಅಲ್ಲಿ ಪರ್ಸ್ಪೆಕ್ಟಿವ್, ಅನಾಟಮಿ ಈ ರೀತಿ ಏನಪ್ಪ ಅಂದ್ರೆ ಅಳವಡಿಸೋ ಮೂಲಕ ಕಾಂಪೋಸಿಷನ್ ರೂಲ್ಸ್ ಅಳವಡಿಸೋ ಮೂಲಕ ಏನಪ್ಪ ಅಂತಂದ್ರೆ ಒಂದು ಚಿತ್ರ ಯಶಸ್ವಿಯಾಗಿ ಹೇಗಿರಬೇಕು ಅಂತ ನಮ್ಮ ಮಟ್ಟಿಗೆ ಅಥವಾ ಅತ್ಯಂತ ಸೈಂಟಿಫಿಕ್ ಆಗಿ ಒಂದು ಚಿತ್ರ ಬರೆಯೋ ಏನಪ್ಪ ಅಂದ್ರೆ ಶೈಲಿಯಲ್ಲಿ ಬೆಳೆದು ಬಂದಿತ್ತು. ಅದೇ ಮಾದರಿ ಕೂಡ ನಮ್ಮ ಭಾರತ ಬಂದ ನಂತರ ಬ್ರಿಟಿಷರು ಯಾವಾಗ ಇಲ್ಲಿ ಕಲಾಶಾಲೆಗಳ ಸ್ಥಾಪನೆ ಮಾಡಿದರು ಅದೇ ಮಾದರಿಯ ಮತ್ತು ಅದೇ ಪಠ್ಯಕ್ರಮ ಏನಪ್ಪ ಅಂದ್ರೆ ನಾವು ಕಲ್ತೇವೆ. ಆದರೆ ಆ ಪಠ್ಯಕ್ರಮ ಕಲ್ತರೂ ಕೂಡ ಅಷ್ಟರಲ್ಲಿ ಮತ್ತೆ ಏನಪ್ಪ ಅಂದ್ರೆ ಯುರೋಪಿಯನ್ ರಾಷ್ಟ್ರಗಳಲ್ಲಿ ಮಾಡರ್ನ್ ಆರ್ಟ್ ಹುಟ್ಟಿಕೊಂಡು ಅದರ ಸಂಬಂಧಪಟ್ಟಂಥ ಪುಸ್ತಕಗಳು ಮತ್ತು ಪೇಪರ್ಗಳು ನಮಗೇನಪ್ಪ ಅಂದ್ರೆ ನೋಡ್ಲಿಕ್ಕೆ ಸಿಗ್ತಿದ್ದು. ಇದರಿಂದ ಏನಪ್ಪ ಅಂದ್ರೆ ಮಾಡರ್ನ್ ಆರ್ಟ್ ಏನಪ್ಪ ಅಂತಂದ್ರೆ ನನಗೆ ಹೆಚ್ಚಿಗೆ ಹಿಡಿಸಲಿಕ್ಕೆ ಪ್ರಾರಂಭ ಆಯಿತು. ಕಾರಣ ಏನಂದ್ರೆ ನಮ್ಮ ಟೈಮ್ನಾಗ ನಾವು ಡಿಪ್ಲೊಮಾ ಮುಗಿಸಿ ಹೊರಗೆ ಬರ್ತಿದ್ದಂತೆ ಹೊರಗೆಲ್ಲ ವಾತಾವರಣ ಏನಪ್ಪ ಅಂದ್ರೆ ಹಳೆಯದನ್ನು ಬಿಟ್ಟು ಹೊಸದನ್ನು ಎಲ್ಲರೂ ಲೈಕ್ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ಹೀಗಾಗಿ ಕಂಪ್ನಿ ಶೈಲಿಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಅಥವಾ ಆ ರೀತಿ ಪೇಂಟಿಂಗ್ ಬರ್ತಾರೋ ಅವ್ರು ಕಲಾವಿದರೇ ಅಲ್ಲ ಅಥವಾ ಅದಕ್ಕೇನು ಬೆಲೆನೇ ಇಲ್ಲ ಅಂತ ಒಂದು ವಾತಾವರಣ ಇರೋದ್ರಿಂದ ನಾವು ಕೂಡ ಮತ್ತು ಮಾಡರ್ನ್ ಸ್ಟೈಲಿ ಪೇಂಟಿಂಗ್ ಮಾಡಬೇಕು ಅಂತೇಳಿ ಒಂದು ಭಾವನೆ ಇತ್ತು. ಜೊತೆಗೆ ಮಾಡರ್ನ್ ಶೈಲಿಯಲ್ಲಿ ಮಾಡೋದು ಕೂಡ ಅಷ್ಟೇ ಕಷ್ಟ. ಅದು ನೋಡಿದ್ರೆ ಅನ್ನಿಸ್ತದೆ ಭಾಳ ಜನ ಅದ್ರ ಮಾಡಿದ್ರೆ ಇದೇನು ಹೆಂಗೆಂಗೋ ಬರ್ದಾರ, ಇದಕ್ಕೇನು ಯಾವುದಕ್ಕೂ ಕಣ್ಣಿಲ್ಲ ಮೂಗಿಲ್ಲ ಅಥವಾ ರಫಾಗಿ ಬರ್ದಾರ, ಇಲ್ಲ ಯಾವುದೇ ಒಂದು ನಿಯಮ ಅಳವಡಿಸಿಲ್ಲ ಅಂತ ಮಟ್ಟಿಗೆ ಕಣ್ಣಿಗೆ ಕಂಡ್ರೂ ಕೂಡ ಅದು ಪೇಂಟಿಂಗ್ ಬರೆಯೋರಿಗೆ ಅಥವಾ ಪೇಂಟಿಂಗ್ ಬಗ್ಗೆ ಸ್ಟಡಿ ಮಾಡಿದ್ರೆ ಗೊತ್ತಾಗ್ತದೆ, ಹೊರತಾಗಿ ಬೇರೆಯವ್ರಿಗೆ ಗೊತ್ತಾಗಿಲ್ಲ. ಹೀಗಾಗಿ ನಾನು ರಿಯಲಿಸ್ಟ್ ಸ್ಟೈಲಿನಲ್ಲಿ ಮತ್ತು ರಿಯಲಿಸ್ಟಿಕ್ ಸ್ಟೈಲ್ ಸಂಬಂಧಪಟ್ಟಂತೆ ಯಾವುದೇ ವಿಷಯದಲ್ಲಿ ಅಂದರೆ ಅದು ಕಾಂಪೋಸಿಷನ್ ಆಗಿರ್ಬೋದು, ಸ್ಟಿಲ್ ಲೈಫ್ ಆಗಿರ್ಬೋದು ಅಥವಾ ಲ್ಯಾಂಡ್ಸ್ಕೇಪ್ ಆಗಿರ್ಬೋದು, ಯಾವುದೇ ವಿಷಯದಲ್ಲಿ ನಾನು ಉತ್ತಮವಾಗಿ ಚಿತ್ರ ಬರೆದರೂ ಕೂಡ ಮತ್ತು ಪ್ರಾರಂಭದಲ್ಲಿ ಅಂಥ ಅನೇಕ ಚಿತ್ರಗಳು ಕೂಡ ಬರೆದಿದ್ದೀನಿ. ಅವನು ಕೂಡ ನಮ್ಮ ಅನೇಕ ಗೆಳೆಯರು ಅಥವಾ ನಮ್ಮ ಗುರುಗಳು ಮೆಚ್ಕೊಂಡಿದ್ದಾರೆ. ಯಾಕಂದ್ರೆ ಒಂದು ಪೇಂಟಿಂಗ್ ಪರ್ಫೆಕ್ಟಾಗಿ ಕಂಪೋಸ್ ಮಾಡ್ಬೇಕಂದ್ರೆ ಅದು ಯಾರಿಗೆ ಬರೋಂಗಿಲ್ಲ. ಅದಕ್ಕೊಂದು ತನ್ನ ಕಲಾವಿದನಿಗೆ ತನ್ನದೇ ಆದ ಒಂದು ದೃಷ್ಟಿಕೋನ ಅಥವಾ ಒಂದು ಅಬ್ಸರ್ವೇಷನ್ ಬೇಕಾಗ್ತದೆ. ಅಂಥ ಒಂದು ಅಬ್ಸರ್ವೇಷನ್ ನನ್ನಲ್ಲಿ ಇರೋದ್ರಿಂದ ಒಳ್ಳೆಯ ಪೇಂಟಿಂಗ್ ಏನಪ್ಪ ಅಂದ್ರೆ ನಾನು ಮಾಡ್ತಾ ಬಂದೆ. ತರುವಾಯ ಏನಪ್ಪ ಅಂದ್ರೆ ಈಗಿನ ವಾತಾವರಣದಂತೆ ಹೊಸದೊಂದು ಏನಾದರೂ ಕೊಡಬೇಕು ಅಂತನ ದೃಷ್ಟಿಯಿಂದ ಈ ಮಾಡರ್ನ್ ಕಲೆ ಆರಿಸ್ಕೊಂಡೆ. ಬರೀ ಮಾಡರ್ನ್ ಕಲೆ ಆರಿಸೋದಲ್ಲದೆ ನಾವು ಯಾವುದೇ ಒಂದು ಕಲಾಕೃತಿ ಬರೆದ್ರೆ ಅದು ಆ ಒಂದು ಕಲಾಕೃತಿ ಹಿಂದಿನ ಕಲಾವಿದರಿಗೆ ಒಬ್ಬರ ಶೈಲಿ ಏನಪ್ಪ ಅಂದ್ರೆ ಅನುಕರಣೆ ಮಾಡದಂತೆ ಕಾಣ್ತಿರ್ತಾರೆ. ಯಾಕಂದರೆ ಅಷ್ಟು ಬೇರೆ ಬೇರೆ ಸ್ಟೈಲ್ ಏನಪ್ಪ ಅಂತಂದ್ರೆ ನಮ್ಮ ಹಿರಿಯ ತಲೆಮಾರಿನ ನವ್ಯ ಕಲಾವಿದರು ಏನಪ್ಪ ಅಂದ್ರೆ ಪೇಂಟಿಂಗ್ ಮಾಡಿದ್ದಾರೆ. ಅದನ್ನೆಲ್ಲ ಗಮನಿಸಿ ಅವ್ರು ಬರೆದ ದಾರಿಯಲ್ಲಿ ನಾನು ಹೋಗ್ಬಾರ್ದು, ಏನಾದರೂ ಹೊಸದು ಕೊಡಬೇಕು ಅಂತ ತಿಳ್ಕೊಂಡು ಸಾಕಷ್ಟು ಸುಮಾರು ವರ್ಷ ಅನ್ವೇಷಣೆ ಮಾಡ್ತಾ ಅನೇಕ ಸ್ಕೆಚ್ಗಳು ಮಾಡ್ತಾ ಕೊನೆಗೆ ಏನಪ್ಪ ಅಂದ್ರೆ ಅಬ್ಸ್ಟ್ರಾಕ್ಟ್ ಪೇಂಟಿಂಗ್ ಅಂತ ಅನ್ನೋದು ಅದರಲ್ಲಿ ಒಂದು ವಿಶಿಷ್ಟ ಸ್ಟೈಲ್ ಏನಪ್ಪ ಅಂದ್ರೆ ರೇಖೆಗಳ ಪ್ರಧಾನ ಇಟ್ಕೊಂಡು ಅದಕ್ಕೆ ಪೂರ್ವಕವಾಗಿ ಬಣ್ಣ ಕೊಡೋದು ಒಂದು ಶೈಲಿಯಲ್ಲಿ ಬಂದು ಇವತ್ತು ನಾನು ತಲುಪಿದ್ದೀನಿ. ಇನ್ನೂ ಕೂಡ ಅನೇಕ ಯೋಜನೆಗಳು ನನ್ನಲ್ಲಿವೆ, ಅವೆಲ್ಲ ಅದರದ್ದು ತಯಾರಿ ಕೂಡ ನನ್ನ ಹತ್ರ ಇದೆ ಸಾಕಷ್ಟು. ಬರೀ ಚಿತ್ರಕಲೆ ಅಷ್ಟೇ ಮಾಡ್ತೀರಾ, ಬೇರೆ ಕೆಲಸನೂ ಮಾಡ್ತೀರಾ ಸರ್? ನಾನು ಚಿತ್ರಕಲಾ ಆಗೋದಕ್ಕಿಂತ ಮೊದಲು ಉಪಜೀವನಕ್ಕಾಗಿ ಒಂದು ಶಿಕ್ಷಕ ವೃತ್ತಿ ಕೈಗೊಳ್ಬೇಕಾಗಿತ್ತು. ಹೀಗಾಗಿ ಸುಮಾರು ವರ್ಷ ಏನಪ್ಪ ಅಂದ್ರೆ ನಾನು 30-35 ವರ್ಷ ಏನಪ್ಪ ಅಂದ್ರೆ ಚಿತ್ರಕಲಾ ಶಿಕ್ಷಕನ ಕೆಲಸ ಮಾಡಿದೆ. ಚಿತ್ರಕಲಾ ಶಿಕ್ಷಕನ ಕೆಲಸ ಮಾಡುತ್ತಾ ಅಥವಾ ವಿದ್ಯಾರ್ಥಿಗಳಿಗೆ ಪಾಠ ಹೇಳುತ್ತಾ ನನ್ನ ದೃಷ್ಟಿ ಏನಪ್ಪ ಅಂದ್ರೆ ಇನ್ನೂ ಹೆಚ್ಚಾಗಿ ಒಳ್ಳೆ ಕಲಾವಿದ ಅಂದರೆ ಒಳ್ಳೆ ಚಿತ್ರ ಬರೀಬೇಕು ಅಥವಾ ಒಳ್ಳೆ ಏನಪ್ಪ ಅಂದ್ರೆ ಸ್ಟ್ಯಾಂಡರ್ಡ್ ಒಂದು ರೀತಿಯಲ್ಲಿ ಆ ಕಲೆಯನ್ನು ಅಭ್ಯಾಸ ಮಾಡಬೇಕಂತ ದೃಷ್ಟಿಯಿಂದ ಅದೇ ಅನ್ವೇಷಣೆಯಲ್ಲಿ ನನ್ನ ಪ್ರಯತ್ನ ಯಾವಾಗಲೂ ನಡ್ಕೊಂಡು ಬರ್ತಿರ್ತೀನಿ. ಈ ಚಿತ್ರಕಲೆ ಪ್ರದರ್ಶನ ಏನಾದರೂ ಮಾಡಿದರೆ? ಚಿತ್ರಕಲೆ ಪ್ರದರ್ಶನ ಮೊದಲು ಸ್ಟೂಡೆಂಟ್ ಲೈಫ್ನಲ್ಲಿ ನಾವು ಪ್ರಾರಂಭ ಮಾಡಿದೆವು. ಯಾಕಂದ್ರೆ ಅವೆಲ್ಲ ನಮ್ಗೆ ಗೊತ್ತಿದ್ದಿಲ್ಲ, ಪ್ರದರ್ಶನ ಮಾಡಬೇಕು ಅಥವಾ ಪ್ರದರ್ಶನ ಮಾಡ್ತಾರೆ ಇಂಥವೆಲ್ಲ ನಮ್ಗೆ ಗೊತ್ತಿಲ್ಲ. ಆದರೂ ಕೂಡ ಬೇರೆಯವರಿಂದ ಅಥವಾ ನಮ್ಮ ಗೆಳೆಯರು ಬಾಂಬೆಗೆ ಹೋಗೋದ್ರಿಂದ ಅಥವಾ ಬೆಂಗಳೂರಲ್ಲಿ ಕಲಾ ಪ್ರದರ್ಶನ ಆಗೋದು ಇಂಥವೆಲ್ಲ ಗೊತ್ತಾಗೋದ್ರಿಂದ ನಾವು ಕೂಡ ಏನಪ್ಪ ಅಂದರೆ ವಿದ್ಯಾರ್ಥಿಗಳ ದೆಸೆಯಲ್ಲಿ ಒಂದು 4 ಜನ ವಿದ್ಯಾರ್ಥಿಗಳು ಮತ್ತು ಇನ್ನೊಬ್ಬರು ನಮ್ಮ
ಸೇರಿಸ್ಕೊಂಡು ನಾವೇನಪ್ಪ ಅಂದ್ರೆ ಒಂದು ರೇಖಾಚಿತ್ರ ಪ್ರದರ್ಶನ ಮಾಡಿದೆವು ಸುಮಾರು 1969ದಲ್ಲಿ. ಅಲ್ಲಿಂದ ಪ್ರಾರಂಭಗೊಂಡು 5 ಜನ ಸೇರಿಸ್ಕೊಂಡು ಒಂದು ಗ್ರೂಪ್ ಸಹ ಮಾಡಿದೆವು. ನಂತರ ನಾನು 76ರಲ್ಲಿ ಒಂದು ಏಕವ್ಯಕ್ತಿ ಪ್ರದರ್ಶನ ಮಾಡಿದೆ, ಅದು ಗುಲ್ಬರ್ಗದಲ್ಲಿ. 81ರಲ್ಲಿ ಹೈದರಾಬಾದ್ನಲ್ಲಿ ಒಂದು ಪರೀಕ್ಷಾ ಪ್ರದರ್ಶನ ಮಾಡಿದೆ. ಮತ್ತು ಇತ್ತೀಚೆಗೆ ಏನಪ್ಪ ಅಂದ್ರೆ ನಾನು ಗುಲ್ಬರ್ಗದಲ್ಲಿ ಒಂದು 1 ಮ್ಯಾನ್ ಶೋ, ಸುಮಾರು ಏನಪ್ಪ ಅಂದ್ರೆ ಗ್ರೂಪ್ ಶೋಗಳಾಗಿವೆ. ಅಥವಾ ಬೇರೆ ಬೇರೆ ಕಡೆಯಲ್ಲಿ ಏನಪ್ಪ ಅಂದ್ರೆ ಏನಾದರೂ ಎಕ್ಸಿಬಿಷನ್ಸ್ ನಡೆದರೆ ಅಲ್ಲಿ ಕೂಡ ಪಾರ್ಟಿಸಿಪೇಟ್ ಮಾಡ್ತಾ ಇರ್ತಿದ್ದಾರೆ ಇವಾಗಲೂ. ನಿಮಗೆ ಸಂದ ಪ್ರಶಸ್ತಿಗಳ ಬಗ್ಗೆ ಒಂದು ಸ್ವಲ್ಪ ಹೇಳ್ತೀರಾ? ನನ್ನದೇನು ಅಂಥ ಒಂದು ಸಾಧನೆ ಇಲ್ಲ, ಮತ್ತು ಎಷ್ಟರ ಮಟ್ಟಿಗೆ ಸಾಧನೆ ಮಾಡಿದ್ದೀನಿ ಅಷ್ಟರ ಮಟ್ಟಿಗೆ ಪ್ರಶಸ್ತಿ ಸಿಕ್ಕಾವ. ನಿಜವಾಗಿ ಒಂದು ರೀತಿಯಿಂದ ನಾನು ಕಡಿಮೆ ಕೆಲಸ ಮಾಡಿದ್ರೂ ಒಳ್ಳೆಯ ಅವಕಾಶಗಳನ್ನು ಯಾವಾಗಲೂ ನಾನು ಪಡ್ಕೊಂಡು ಬಂದಿದ್ದೆ. ನಾನು ಈ ಭಾಗದಲ್ಲಿ ಗುಲ್ಬರ್ಗ ಭಾಗದಲ್ಲಿ ಮೊದಲಿನಿಂದ ಏನಪ್ಪ ಅಂದ್ರೆ ಕೇವಲ ಬೆರಳ ಮೇಲೆ ಎಣಿಸ್ತಕ್ಕಂಥ ಕಲಾವಿದರಿದ್ದೆವು. ಹೀಗಾಗಿ ನಾನು ನೌಕರಿ ಮಾಡ್ತಾ ಕೂಡ ಸರ್ಕಾರದಿಂದ ಮತ್ತು ಸಂಘ ಸಂಸ್ಥೆಗಳಿಂದ ಕೆಲವೊಂದು ಪ್ರಶಸ್ತಿಗಳು ಬಂದಿವೆ. ವಿದ್ಯಾರ್ಥಿ ದಿಸೆಯಲ್ಲಿ ನನಗೆ ಯಾವಾಗಲೂ ರೆಗ್ಯುಲರ್ ಪ್ರೈಸಸ್ ಬರ್ತಿದ್ದು, ಅದು ಕಾಲೇಜ್ ಮಟ್ಟದಲ್ಲಿರ್ಬೋದು ಅಥವಾ ಇಂಟರ್ ಕಾಲೇಜ್ ಮಟ್ಟದಲ್ಲಿರ್ಬೋದು. ನಂತರ ಯಾವಾಗ ನಾನು ಕಲಾವಿದನಂತೆ ಹೊರಗೆ ಬಂದೆ ಆವಾಗ ಏನಪ್ಪ ಅಂದ್ರೆ ನಮ್ಗೆ ಗುಲ್ಬರ್ಗ ಯೂನಿವರ್ಸಿಟಿಯಿಂದ ಅಥವಾ 1999ರಲ್ಲಿ ಕರ್ನಾಟಕ ಸರ್ಕಾರದ ಲಲಿತಕಲಾ ಅಕಾಡೆಮಿಯಿಂದ ಮತ್ತು ಮೊನ್ನೆ ಏನಪ್ಪ ಅಂದ್ರೆ ಈ ಚಿತ್ರಸಂತೆ ಅಂತೇಳಿ ನಡೀತದೆ ಬೆಂಗಳೂರಲ್ಲಿ. ಆ ಚಿತ್ರಸಂತೆಯಲ್ಲಿ ಏನಪ್ಪ ಅಂದ್ರೆ ನಂಜುಂಡರಾವ್ ಅವರ ನೆನಪಿನ ಸ್ಮರಣಾರ್ಥ ಏನಪ್ಪ ಅಂದ್ರೆ ಕೊಡ್ತಕ್ಕಂಥ ಒಂದು ಪ್ರಶಸ್ತಿ ಕೂಡ ನನಗೆ ದೊರೆತಿದೆ. ಅದು ರಾಜ್ಯದಲ್ಲಿ 10 ಜನರು ಸಿಕ್ಕಿದೆ, ಅದರಲ್ಲಿ 10 ಜನರಲ್ಲಿ ಕೂಡ ನಾನು ಒಬ್ಬ. ಹಿಂಗೆ ಈ ಚಿತ್ರಕಲೆಗೆ ಸಂಬಂಧಪಟ್ಟಂಥ ಲೇಖನಗಳ ಪುಸ್ತಕಗಳು ವಿಮರ್ಶೆಗಳನ್ನು ಏನಾದರೂ ಬರೆದಿದ್ದೀರಾ? ಮೊದಲು ಏನಾಗ್ತಿತ್ತು ಅಂದರೆ ಚಿತ್ರ ಬರೆಯೋರಿಗೆ ಯಾರಿಗೂ ಮಾತಾಡಲಿಕ್ಕೂ ಬರ್ತಿದ್ದಿಲ್ಲ ಅಥವಾ ಬರಲಿಕ್ಕೂ ಬರ್ತಿದ್ದಿಲ್ಲ ಅಂಥ ಒಂದು ವಾತಾವರಣ ಇತ್ತು. ಯಾಕಂದರೆ ನಾವು ಸಣ್ಣವರಿದ್ದಾಗ ಅದನ್ನು ನೋಡಿದ್ದೀವಿ. ಯಾರಾದರೂ ಪರಿಚಯ ಮಾಡಿದ್ರೆ ನಮಸ್ಕಾರ ಕೂಡ ಮಾಡ್ಲಿಕ್ಕೆ ಬರ್ತಿದ್ದಿಲ್ಲ. ಅವರು ಬಂದು ನಮ್ಮ ಚಿತ್ರ ನೋಡಿ ಹೊಗಳಿ ಬೆಂಚ್ ಅಪ್ಪಿಸಿ ಹೋಗೋ ಹೊರತಾಗಿ ನಮಗೆ ಅದು ಅರ್ಥ ಇದ್ದಿಲ್ಲ. ಮುಂದೆ ಬರ್ತಾ ಏನಪ್ಪ ಅಂದ್ರೆ ಶಿಕ್ಷಣ ಹೆಚ್ಚಾಗಿ, ಅವೇರ್ನೆಸ್ ಹೆಚ್ಚಾಗಿ, ಶಿಕ್ಷಣದ ಬಗ್ಗೆ ಈ ಕಲೆಗಳ ಬಗ್ಗೆ ಮಾತಾಡಬೇಕು, ಬರಿಬೇಕನ್ನೋ ಏನಪ್ಪ ಅಂದ್ರೆ ಒಂದು ವಿಮರ್ಶಾ ಪದ್ಧತಿ ಏನಪ್ಪ ಅಂದ್ರೆ ನಮ್ಮಲ್ಲಿ ಕೂಡ ಬೆಳೆದು ಬಂತು. ಅದು ಕರ್ನಾಟಕದಾಗ ಏನಪ್ಪ ಅಂದ್ರೆ ಪತ್ರಿಕೆಗಳ ಮುಖಾಂತರ ಬರಿತಿದ್ರು. ಅದರಲ್ಲಿ ಏನಾಗ್ತಿತ್ತು ಅಂದ್ರೆ ಕಲಾವಿದರು ಅಲ್ಲದವರೇ ಭಾಳ ಜನ ಏನಪ್ಪ ಅಂದ್ರೆ ಇವತ್ತಿಗೂ ಬರೀತಾರೆ, ಕಲೆ ಬಗ್ಗೆ ಬರೀತಾರೆ. ಅವ್ರ ಸಂಗೀತದ ಬಗ್ಗೆ ಬರೀತಾರೆ, ಪೇಂಟಿಂಗ್ ಬಗ್ಗೆ ಬರೀತಾರೆ, ಮತ್ತು ಬೇರೆ ಯಾವುದಾದ್ರು ಸ್ಕಲ್ಪ್ಚರು ಅಥವಾ ಆರ್ಕಿಟೆಕ್ಚರ್ ಬಗ್ಗೆ ಬರೀತಾರೆ. ಈ ಸ್ಕಲ್ಪ್ಚರು ಆರ್ಕಿಟೆಕ್ಚರ್ ಬಗ್ಗೆ ಬರಿಬೋದು, ಅದು ಯಾರು ಮಾಡಿದ್ರು, ಯಾವ ಕಾಲಕ್ಕೆ ನಿರ್ಮಾಣ ಆಯಿತು, ಅದ್ರದ್ದು ಯಾವ ಶೈಲಿ ಅಂತ ಏನೋ ಒಂದು ಗುರುತಿಸ್ಬೋದು. ಬಟ್ ಪೇಂಟಿಂಗ್ ಬಗ್ಗೆ ಬರೀಬೇಕಾದ್ರೆ ಕಲಾವಿದರು ಸ್ವತಃ ಏನಪ್ಪ ಅಂದ್ರೆ ಅದ್ರ ಬಳಿ ಇನ್ವಾಲ್ವ್ ಆಗಿರಬೇಕು. ಅವ್ರಿಗೆ ಗೊತ್ತಿರಬೇಕು ಬಣ್ಣ ಅಂದ್ರೇನು, ಲೈನ್ ಅಂದ್ರೇನು, ಬ್ರಷ್ ಅಂದ್ರೇನು, ಅಥವಾ ಟೆಕ್ನಿಕ್ ಅಂದ್ರೇನು, ಸ್ಟೈಲ್ ಅಂದ್ರೇನು, ಈ ರೀತಿ ಒಂದು ಗೊತ್ತಿರಬೇಕು. ಅದು ಯಾರಿಗೆ ಸಾಧ್ಯ ಅಂದರೆ ಕಲಾವಿದರಿಗೆ ಮಾತ್ರ ಸಾಧ್ಯ. ಅಥವಾ ಕಲಾವಿದರ ಅಲ್ಲದವರು ಬರೆಯೋದಕ್ಕಿಂತ ಕಲಾವಿದರು ಬರೆದ್ರೆ ಹೆಚ್ಚಿನ ಒಂದು ನ್ಯಾಯ ಸಿಗ್ತದೆ ಅಂತ ತಿಳ್ಕೊಂಡು ನಾನೇನಪ್ಪ ಅಂದ್ರೆ ಬರಲಿಕ್ಕೆ ಪ್ರಾರಂಭ ಮಾಡಿದ್ದೆ. ಅದು ನಿಜವಾಗಿ ನನಗೇನಪ್ಪ ಅಂದ್ರೆ ಖುಷಿ ಕೊಟ್ಟಿದೆ. ಹೀಗಾಗಿ ಅನೇಕ ಲೇಖನಗಳು ಬರೆದಿದ್ದೀನಿ, 1-2 ಸಣ್ಣ ಪುಸ್ತಕಗಳು ಬರೆದಿದ್ದೀನಿ. ದೊಡ್ಡ ದೊಡ್ಡ ವಿಷಯಗಳ ಬಗ್ಗೆ ಅಥವಾ ಅನೇಕ ಪುಸ್ತಕಗಳು ಬರೀಬೇಕಂತ ಯೋಜನೆ ಹಾಕ್ಕೊಂಡಿನಿ. ಬಟ್ ಅದು ಜನರಿಗೆ ಸರಿಯಾಗಿ ಹಿಡಿಸಬೇಕು, ಆ ರೀತಿ ಏನಪ್ಪ ಅಂದ್ರೆ ಹೆಚ್ಚು ಅಧ್ಯಯನ ಮಾಡಿ ಬರಿಬೇಕನ್ನೋ ದೃಷ್ಟಿಯಿಂದ ಇನ್ನೂ ಏನಪ್ಪ ಅಂದ್ರೆ ಅನೇಕ ಪುಸ್ತಕಗಳ ಒಂದು ಕೀ ಸ್ಕೆಚ್ ಅಥವಾ ಅರ್ಧಂಬರ್ಧ ತಯಾರಿಯಲ್ಲಿ ಕೂಡ ಇದ್ದೀನಿ. ಮತ್ತು ಕಲೆ ಬಗ್ಗೆ ನಾನು ಯಾವುದೇ ವಿಚಾರ ಸಂಕಿರಣದಲ್ಲಿ ಮಾತಾಡ್ಬೋದು, ಯಾವುದೇ ಪ್ರಶ್ನೆಗೆ ಕೂಡ ಏನಪ್ಪ ಅಂದ್ರೆ ನಾನು ಉತ್ತರ ಸರಿಯಾಗಿ ಕೊಡ್ಬೋದು. ಅದು ಕಲಾವಿದರಿಗೂ ಮೆಚ್ಚುಗೆ ಆಗ್ತದೆ ಅಥವಾ ಜನಸಾಮಾನ್ಯರಿಗೂ ಕೂಡ ಮೆಚ್ಚುಗೆ ಆಗ್ತದೆ. ಅಂಥ ಒಂದು ಅನೇಕ ಸಂದರ್ಭಗಳು ಕೂಡ ನಾನು ಫೇಸ್ ಮಾಡಿದ್ದೀನಿ. ಇತ್ತೀಚಿನ ದಿನಗಳಲ್ಲಿ ಚಿತ್ರಕಲೆ ಸ್ವಲ್ಪ ನಶಿಸಿ ಹೋಗ್ತಾ ಇದೆ ಅನ್ನೋ ಒಂದು ಕೂಗು ಕೇಳಿ ಬರ್ತಾ ಇದೆ. ಈ ಯುವ ಜನತೆಗೆ ನೀವು ಏನು ಚಿತ್ರಕಲೆಯನ್ನು ಉಳಿಸಿ ಬೆಳೆಸ್ಕೊಳ್ಳಿಕ್ಕೆ ಯಾವ ರೀತಿಯ ಒಂದು ಕಿವಿ ಮಾತು ಹೇಳ್ತೀರಿ? ಬರೀ ಚಿತ್ರಕಲೆ ಒಂದೇ ಇಲ್ಲ, ನಮ್ಮ ದೇಶದ ಅನೇಕ ಕ್ಷೇತ್ರಗಳಲ್ಲಿ ಪ್ರಾಚೀನ ಕಲೆಗಳು ಹಾಳಾಗಿ ಹೋಗ್ತಾ ಇದ್ದಾವೆ. ಮೊನ್ನೆ ನೋಡಿದಂಥ ಅನೇಕ ದೇವಾಲಯಗಳು ಅಥವಾ ಚಿತ್ರಗಳು ಇವತ್ತು ನಮ್ಮ ಕಣ್ಣೆದುರಿಲ್ಲ. ಸುಮಾರು 65ರಲ್ಲಿ ನಾನು ಕಾಳಗಿಗೆ ಹೋಗಿ ನೋಡಿದಾಗ ಅಲ್ಲಿ 5-6 ದೇವಾಲಯಗಳು, ಊರಲ್ಲಿ 3, ಊರ ಹೊರಗಡೆ ನದಿ ದಂಡೆ ಮೇಲೆ 2 ದೇವಾಲಯಗಳಿದ್ದು ಇವತ್ತು ಆ ಸ್ಥಿತಿಯಲ್ಲಿಲ್ಲ. ಅಂದರೆ ಅವು ಸುಮಾರು 700-800 ವರ್ಷಗಳ ಹಿಂದೆ ಇದ್ದಾಗ ಯಾವ ರೀತಿಯ ಒಂದು ವೈಭವದಲ್ಲಿ ಇದ್ದಿರ್ಬೋದು, ಅವನ್ನ ಇಲ್ಲಿವರೆಗೆ ಹಾಳಾಗ್ತಾ ಏನಪ್ಪ ಅಂದ್ರೆ ಈ ಸ್ಥಿತಿ ಬಂದವ. ಈಗ ಇತ್ತೀಚೆಗೆ ಒಂದು 20-30 ವರ್ಷಗಳಲ್ಲಿ ಮತ್ತೆ ಒಂದು 50% ಹಾಳಾಗ್ಯಾವ. ಇದಕ್ಕೆ ಕಾರಣ ಏನಂದ್ರೆ ನಮ್ಮಲ್ಲಿ ಜನರಲ್ಲಿ ಅವೇರ್ನೆಸ್ ಇಲ್ಲ. ಒಂದು ಹಳೆಯ ಪ್ರಾಚೀನ ಗುಡಿ ಆಗಿರ್ಬೋದು, ಕೋಟೆ ಕೊತ್ತಲಾಗಿರ್ಬೋದು, ಹುಡಿ ಆಗಿರ್ಬೋದು, ಅಥವಾ ಒಂದು ಗೋಡೆ ಮೇಲೆ ಬರೆದಂಥ ಚಿತ್ರಗಳಾಗಿರ್ಬೋದು. ನಾನು ತುಮಕೂರಿನಲ್ಲಿ ಸುಮಾರು 80 ಸುಮಾರಕ್ಕೆ ಹೋದೆ. ಅಲ್ಲಿ ಮಲ್ಲಪ್ಪ ಅಂತೇಳಿ ಒಬ್ಬರು ರಾಜ್ಯದ ಅಧಿಕಾರಿಗಳವರು, ಅವ್ರ ಮನೆಯಲ್ಲಿ ಗೋಡೆ ಚಿತ್ರ ಬರೆಸಿದ್ರು. ಇವತ್ತು ಆ ಅರಮನೆ ಬಿದ್ದು ಹೋಗ್ಯದ ಅಥವಾ ಆ ಚಿತ್ರಗಳು ಕೂಡ ಹಾಳಾಗ್ಯಾವ.
ಅನೇಕ ಜನರು ಮಠದಲ್ಲಿ ಏನಪ್ಪ ಅಂದರೆ ಕೆಲವು ಚಿತ್ರಗಳು ಬರ್ಸಿದ್ದು ಇವು ಯಾಕೋ ಸ್ವಲ್ಪ ಮಾಸೆವನ್ನು ತಿಳ್ಕೊಂಡು ಪೂರ್ತಿ ಮೇಲೆ ಅಳಿಸಿ ಏನಪ್ಪ ಅಂದ್ರೆ ಮತ್ತು ಬೇರೆ ಏನಪ್ಪ ಅಂದ್ರೆ ಪೇಂಟ್ ಹಚ್ಚಾರೆ. ಈ ರೀತಿ ನಮ್ಮಲ್ಲಿ ಜನರ ಬಳಿ ಏನೋ ಅಜ್ಞಾನ ಅದ ಅಂತ ಅನ್ಬೋದು ಅಥವಾ ತಿಳುವಳಿಕೆ ಕಡಿಮೆ ಅಂತ ಅನ್ಬೋದು. ಆ ರೀತಿ ರಕ್ಷಣೆ ಮಾಡ್ಲಿಕ್ಕೆ ಯಾರೂ ಗೈಡ್ನು ಮಾಡೋಂಗಿಲ್ಲ ಅಥವಾ ಕೆಲವು ಜನರಿಗೆ ಮಾಡ್ಲಿಕ್ಕೆ ಆಗಂಗಿಲ್ಲ. ಯಾಕಂದ್ರೆ ಇರೋದು ಸ್ವಲ್ಪ ಜಾಗ ಇರ್ತದೆ, ಆ ಚಿತ್ರ ಇದ್ದ ಕೋಣೆಯಲ್ಲಿ ಅವರು ಬದುಕಿರಬೇಕು, ವಾಸ ಮಾಡಬೇಕು. ಹೀಗಾಗಿ ಏನಪ್ಪ ಅಂದ್ರೆ ನಮ್ಮ ಕೈ ಹತ್ತಿ ಅಥವಾ ಬಟ್ಟೆ ಹತ್ತಿ ಭಾಳ ಕ್ವಿಕ್ಕಾಗಿ ಹಾಳಾಗ್ತಿರ್ತವೆ. ಇಂಥವು ಹಾಳಾಗ್ಲಾರ್ದೆ ತಡಿಬೇಕು ಅಂತಂದ್ರೆ ಮತ್ತೆ ಅದಕ್ಕೆ ದುಡ್ಡು ಖರ್ಚು ಮಾಡಬೇಕು ಅಥವಾ ಬೇರೆ ಅವರಿಗೆ ಉಳ್ಕೊಳ್ಳೋಕೆ ವ್ಯವಸ್ಥೆ ಮಾಡಬೇಕು. ಇದು ಈ ನಿಮ್ಮ ಮನೆಯಲ್ಲಿ ಚಿತ್ರಗಳು ಚೆನ್ನಾಗಿವೆ, ಈ ಮನೆಯನ್ನು ಬದಲಾಯಿಸಿ ಮತ್ತು ಬೇರೆ ಕಡೆ ನಿಮ್ಮ ಮನೆ ವಾಸವಾಗಿರ್ರಿ. ಇದೇನಪ್ಪ ಅಂದ್ರೆ ಒಂದು ಮ್ಯೂಸಿಯಂ ಥರ ಅದನ್ನು ಪ್ರಿಸರ್ವ್ ಮಾಡಬೇಕು ಅಂತ ಅನ್ನೋದು ಒಂದು ವಿಚಾರ ಮಾಡಬೇಕಾಗ್ತದೆ ನಾವು. ಇನ್ನು ಯುವ ಕಲಾವಿದರಿಗೆ ಹೇಳಬೇಕಾದ್ರೆ ಮೊದಲಿಗಿಂತ ಈಗ ಅನೇಕ ಜನರು ಯುವ ಕಲಾವಿದರು ಹೊರಗೆ ಬಂದಿದ್ದಾರೆ. ಒಳ್ಳೆಯ ಗುಣಮಟ್ಟದ ಚಿತ್ರಗಳು ಬರೀತಿರ್ತಾರೆ. ಅವ್ರ ಚಿತ್ರ ಬರೆದಿದ್ದು ನೋಡಿದ್ರೆ ನಾನು ಸುಮಾರು ಒಂದು 100 ವರ್ಷದ ಹಿಂದೆ ಬರೆದಂಥ ಪುಸ್ತಕಗಳಲ್ಲಿ ಮುದ್ರಣದಂಥ ಚಿತ್ರಗಳ ಗುಣಮಟ್ಟ ಏನಪ್ಪ ಅಂದ್ರೆ ಕಾಣಿಸಿರ್ತವೆ. ಆದರೂ ಇವ್ರ ಬಳಿ ಒಂದು ರೀತಿಯಿಂದ ಸೀರಿಯಸ್ನೆಸ್ ಇಲ್ಲ. ನಾವು ವಿದ್ಯಾರ್ಥಿಯಾಗಿದ್ದಾಗ ಯಾವ ರೀತಿ ಒಂದು ಸೀರಿಯಸ್ನೆಸ್ ಇತ್ತು, ಆ ಒಂದು ಸೀರಿಯಸ್ನೆಸ್ ಇವತ್ತಿನ ಮಕ್ಕಳಲ್ಲಿ ಕಾಣ್ತಾ ಇಲ್ಲ. ಸ್ವಲ್ಪ ಒಂದು ಕಲಿಯಲ ಒಂದು ಹಂತ ಬಂದ ಕೂಡಲೇ ಇಮಿಡಿಯೇಟ್ ನಾವು ದೊಡ್ಡ ಕಲಾವಿದರು ಅಂತ ತಿಳ್ಕೊಂಡು ಭಾಳ ಅಲಕ್ಷಿತ ಇರೋದನ್ನು ನಾನು ಸ್ವಲ್ಪ ಕಣ್ಣಿಗೆ ಕಾಣ್ತಾ ಇದೆ. ಹಿಂಗೆ ಈ ಪ್ರಾಚೀನ ಕಲೆಗಳಲ್ಲಿ ಒಂದಾದ ಚಿತ್ರಕಲೆಯನ್ನು ಉಳಿಸಿ ಬೆಳೆಸುವಲ್ಲಿ ಸರ್ಕಾರ ಯಾವ ರೀತಿಯ ಕ್ರಮಗಳನ್ನು ತೆಗೆದುಕೊಂಡ್ರೆ ಈ ಒಂದು ಚಿತ್ರಕಲೆ ನಮ್ಮ ಒಂದು ಆಸ್ತಿಯಾಗಿ ಉಳಿಬಹುದು ಅಂತ ನಿಮ್ಗೆ ಅನಿಸ್ತದೆ? ಇದ್ರ ಬಗ್ಗೆ ನಾನು ಸಾಕಷ್ಟು ವಿಚಾರ ಮಾಡಿದ್ದೀನಿ ಅಥವಾ ನನ್ನ ಬಳಿ ಏನಪ್ಪ ಅಂದ್ರೆ ಆ ರೀತಿ ವಿಚಾರ ಬರ್ತಿರ್ತಾವೆ. ಯಾವಾಗ ಅಜಂತ ಅದನ್ನು ಮೊದಲ ಬಾರಿ ಕಂಡುಹಿಡಿದ್ರು ಚಿತ್ರಗಳು ಉತ್ತಮ ಸ್ಥಿತಿಯಲ್ಲಿದ್ದು, ಅಂದರೆ ಸುಮಾರು ಒಂದು 100-150 ವರ್ಷದ ಹಿಂದೆ ಫೋಟೋಗ್ರಾಫ್ ಮಾಡಿ ಏನು ಪುಸ್ತಕಗಳಲ್ಲಿ ಮುದ್ರಣ ಆಗ್ಯಾವ, ಆ ಚಿತ್ರಗಳು ಉತ್ತಮ ಸ್ಥಿತಿಯಲ್ಲಿದೆ ಇವೆ. ಇವತ್ತು ನಾವು ಅಜಂತಕ್ಕೆ ಹೋಗಿ ನೋಡಿದ್ರೆ ನಮಗೆ ಚಿತ್ರಗಳೇ ಕಾಣಂಗಿಲ್ಲ, ನೋಡ್ಲಿಕ್ಕೆ ಅಷ್ಟು ಅಳಿಸೋಗವ. ಅದಕ್ಕೆ ಕಾರಣ ಏನಂದ್ರೆ ನಮ್ಮ ಬಳಿ ಗೊತ್ತಿರಲಾರ್ದೆ ಅವನ ಚಿತ್ರಗಳ ಮೇಲೆ ಇದ್ದಂಥ ಡಸ್ಟು ಅಥವಾ ಏನಾದರೂ ತೇವಾಂಶ ಅದನ್ನು ಕ್ಲೀನ್ ಮಾಡ್ಬೇಕಂಥೇಳಿ ಕೆಮಿಕಲ್ ಯೂಸ್ ಮಾಡಿ ಕಾಟನ್ಲಿಂದ ಏನಪ್ಪ ಅಂದ್ರೆ ಅವು ವಾಶ್ ಮಾಡಿದ್ದಾರೆ. ಆ ಕೆಮಿಕಲ್ ಯೂಸ್ ಮಾಡೋದ್ರಿಂದ ಇದ್ದಂಥ ಬಣ್ಣ ಕೂಡ ಏನಪ್ಪ ಅಂದ್ರೆ ಮಾಸಿ ಹೋಗಿ ಬೆಳಗಾಗ್ಬಿಟ್ಟವು. ಮತ್ತು ಅಲ್ಲಿ ಸರಿಯಾದ ಬೆಳಕಿಲ್ಲ, ಕತ್ತಲಿದೆ, ಚಿತ್ರಗಳು ನೋಡ್ಲಿಕ್ಕಾಗಿಲ್ಲ. ಬೆಳಕು ಹಾಕಿದರೆ ಆ ಬೆಳಕಿನಿಂದ ಕೂಡ ಚಿತ್ರಗಳು ಸ್ಪೈಲ್ ಆತವ ಅಂತ ತಿಳ್ಕೊಂಡ ದೃಷ್ಟಿಕೋನ ಏನೋ ಅಲ್ಲಿ ಏನಪ್ಪ ಅಂದ್ರೆ ಚಿತ್ರಗಳು ಇವತ್ತು ನಮಗೆ ಸರಿಯಾಗಿ ಪ್ರಿಸರ್ವ್ ಆಗಲಾರ್ದು ನೋಡ್ಲಿಕ್ಕೆ ಸಿಗ್ತದೆ. ಇದೇ ವಾತಾವರಣ ಏನಪ್ಪ ಅಂದ್ರೆ ಎಲ್ಲ ಕಡೆ ಇದೆ. ಮತ್ತು ಇನ್ನೊಂದು ಏನು ಅನಿಸ್ತದಂದ್ರೆ ಅಲ್ಲಿ ಸರಿಯಾದ ಸೆಕ್ಯೂರಿಟಿ ಇರೋಂಗಿಲ್ಲ. ಹೆಂಗಿರ್ತದಂದ್ರೆ ಒಂದು ಇಂಟರ್ನ್ಯಾಷನಲ್ ಲೆವೆಲು ಅಥವಾ ಪ್ರಾಚೀನ ಸ್ಮಾರಕಗಳಲ್ಲಿ ಒಂದಾದಂಥ ಅದಕ್ಕೆ ಇನ್ನೊಂದು ಯಾವುದೋ ವರ್ಡ್ ಇದೆ, ಅಂಥ ಒಂದು ಸ್ಮಾರಕಗಳು ಕೂಡ ಸರಿಯಾದ ಸೆಕ್ಯೂರಿಟಿ ಇರೋಂಗಿಲ್ಲ. ಯಾವನೊಬ್ಬ ಸಾಧಾರಣ ಬಿಳಿ ಪೈಜಾಮ ಶರ್ಟ್ ಹಾಕ್ಕೊಂಡಂಥ ಕಲೆ ಬಗ್ಗೆ ನಾಲೆಜ್ ಇರೋದಂಥ ಒಬ್ಬ ವಾಚ್ಮನ್ಗೆ ಅಥವಾ ಸೆಕ್ಯೂರಿಟಿಗೆ ಇಟ್ಟಿರ್ತಾರೆ. ಅವರು ಹೋಗೋರು ಬರೋರಿಗೆ ಏನಾದರೂ ಒಂದು 5 ರೂಪಾಯಿ ಕೊಡ್ರಿ ಅಂತ ಕೇಳೋ ಒಂದು ವಾತಾವರಣ ಇರ್ತದೆ. ಇಂಥವ್ರನ್ನ ಅಲ್ಲಿ ನಾವು ಕಾಯ್ಲಿಕ್ಕೆ ಇಟ್ಟರೆ ಅವ್ರು ಯಾವ ರೀತಿ ಏನಪ್ಪ ಅಂದ್ರೆ ಆ ಚಿತ್ರಗಳು ಜೋಪಾನವಾಗಿ ಇಡ್ಲಿಕ್ಕೆ ಸಾಧ್ಯ. ಮತ್ತು ನೋಡ್ಲಿಕ್ಕೆ ಹೋದಂಥ ಜನರಿಗೆ ಕೂಡ ಒಂದು ಅವೇರ್ನೆಸ್ ಇರಲ್ಲ. ಹೋಗ್ತಾ ಗಾಡಿಗೆ ಏನಪ್ಪ ಅಂದ್ರೆ ಕೈ ಸಾರ್ಕೊಂತ ನೋಡ್ಕೊಂಡು ಹೋಗ್ತಿರ್ತಾರೆ, ಅಥವಾ ಅದನ್ನು ಮುಟ್ತಾರೆ, ಅಥವಾ ಅದನ್ನು ತೊಗೊಂಡು ಒಂದು ಪೀಸ್ ತೊಗೊಂಡು ಮನೆಗೆ ತೊಗೊಂಡು ಹೋಗ್ಬೇಕಂತಾರೆ. ಈ ರೀತಿ ಏನಪ್ಪ ಅಂದ್ರೆ ಜನರ ಬಳಿ ಕೂಡ ಒಂದು ಅವೇರ್ನೆಸ್ ಇರೋಂಗಿಲ್ಲ. ಅದಕ್ಕೆ ಬೇರೆ ಯಾರಾದರೂ ಒಂದು ಎಕ್ಸ್ಪರ್ಟ್ ಕಮಿಟಿ ಅಂತ ಅನ್ನೋರು ಅದಕ್ಕೆ ಒಂದು ನಿರ್ಣಯ ಮಾಡಿ ಅವರಿಗೆ ತಕ್ಕದಂಥ ಖರ್ಚು ಮಾಡಿ ಸ್ಯಾಲ್ರಿ ಕೊಟ್ಟು ಕಾಯ್ಲಿಕ್ಕಿಟ್ಟು ಅಥವಾ ಆ ರೀತಿ ಒಂದು ಜೋಪಾನವಾಗಿ ಏನಪ್ಪ ಅಂದ್ರೆ ಪ್ರಿಸರ್ವ್ ಮಾಡ್ಲಿಕ್ಕೆ ಸಾಧ್ಯ ಇದೆ. ಇಲ್ಲದೇ ಇದ್ರೆ ಏನಪ್ಪ ಅಂದ್ರೆ ಸಾಕಷ್ಟು ಹಾಳಾಗಿ ಹೋಗೋ. ಈಗ ಈವನ್ ದೇವಾಲಯಗಳ ಕುರಿತು ಹೇಳಬೇಕಾದ್ರೂ ಕೂಡ ನಮ್ಮ ಸುತ್ತಮುತ್ತ ಸಮೀಪದಲ್ಲೇ ಅನೇಕ ದೇವಾಲಯಗಳನ್ನು ಎತ್ತಿಗೆ ಕೊಟ್ಟಿಗೆ ಅಥವಾ ಕುಳ್ಳು ಮತ್ತು ಸೌದೆ ಇಡ್ಲಿಕ್ಕೆ ಏನಪ್ಪ ಅಂದ್ರೆ ಸ್ನಾನ ಮಾಡ್ಕೊಂಡ್ರೆ ಇಂಥ ಒಂದು ಕಣ್ಣಿಗೆ ಇವತ್ತಿಗೂ ನಮ್ಮ ಕಣ್ಣಿಗೆ ಕಾಣಿಸ್ತದೆ. ಅದಕ್ಕೆ ಯಾವ ಲೀಡರು, ಯಾವ ಅಧಿಕಾರಿ, ಯಾವ ಆಫೀಸರು ಅದಕ್ಕೆ ಆ ಕಡೆ ಕಣ್ಣು ಹಾಯಿಸಂಗಿಲ್ಲ. ಅದ್ರ ಬಗ್ಗೆ ಅದು ಏನು ತಿಳ್ಕೊಂಡ್ರೋ ಅದು ಹೆಂಗೆ ಇರ್ತಾರೋ ಅದು ಏನೂ ಹೇಳಲಿಕ್ಕಾಗಲ್ಲ. ಈಗ ನಾನು ಹೋಗಿ ಅಥವಾ ಮತ್ತೊಬ್ಬರು ಯಾರು ನನ್ನಂತರ ಹೋಗಿ ಯಾರಿಗೆ ಹೇಳಬೇಕು, ಯಾರಿಗೆ ಹೇಳಬೇಕು, ಅವೆಲ್ಲ ವೆರಿ ಡಿಫಿಕಲ್ಟ್ ಇದು ವಿಷಯ. ನಿಮ್ಮ ದಿನದ 24 ಗಂಟೆಗಳಲ್ಲಿ ಚಿತ್ರಕಲೆಗೋಸ್ಕರ ಎಷ್ಟು ತಾಸು ನೀವು ಮೀಸಲಿಡ್ತೀರಿ? ನಾನು 24 ಗಂಟೆ ಚಿತ್ರಕಲೆ ಯೋಚನೆಯಲ್ಲೇ ಇರ್ತೀನಿ. ಬಹುತೇಕ ಮಲ್ಕೊಂಡಾಗ ಕೂಡ ಅದೇ ಕಾಣಿಸ್ತೀನಿ ಅಂದ್ರೆ ತಪ್ಪಾಗಿಲ್ಲ. ಇದು ಮತ್ತು ಅತಿಶಯೋಕ್ತಿನೇ ಇಲ್ಲ. ನನ್ನ ಅಬ್ಸರ್ವೇಷನ್ ಯಾವಾಗಲೂ ಚಿತ್ರಕಲೆ ಇರ್ತದೆ. ಇನ್ನು ಉಳಿದ ಊಟ, ಮನೆ ಕೆಲಸ ಅವೆಲ್ಲ ಔಪಚಾರಿಕವು, ಯಾವುದೇ ಫಂಕ್ಷನ್ಗೆ ಹೋಗೋದು. ಅದ್ರ ಜೊತೆಗೆ ನೌಕರಿ ಮಾಡಿದಾಗ ಮಾತ್ರ ಭಾಳ ಆಸಕ್ತಿಯಿಂದ ಮಾಡೀನಿ. ಶಾಲೆಯಲ್ಲಿ ಕೆಲಸ ಮಾಡೋಕ್ಕಲ್ಕ ಒಂದು ಕೆಲಸ ಹೇಳಿದ್ರೆ 2 ಕೆಲಸ ಮಾಡೀನಿ, ಅಥವಾ 5 ತಾಸಿನ 6 ತಾಸಿನ ಡ್ಯೂಟಿ ಇದ್ರೆ 8 ತಾಸು 10 ತಾಸು ಡ್ಯೂಟಿ ಮಾಡೀನಿ.
ಯಾಕಂದರೆ ನನಗೆ ಅದು ಅನಿವಾರ್ಯ ಇತ್ತು. ಉಪಜೀವನಕ್ಕೆ ಏನಪ್ಪ ಅಂದ್ರೆ ನೌಕರಿ ಅನಿವಾರ್ಯ ಇತ್ತು. ಯಾರ ಕಡೆಯಿಂದ ಹೆಸರು ತೊಗೊಬಾರ್ದು, ಕೆಟ್ಟ ಹೆಸರು ತೊಗೊಬಾರ್ದು, ಮತ್ತು ನನ್ನ ನೌಕರಿ ಚ್ಯುತಿ ಇರಬಾರ್ದು. ಒಂದು ವೇಳೆ ನೌಕರಿ ಮಾಡೋದು ಅವಶ್ಯಕತೆ ಇರಲಿಲ್ಲ ಅಂದ್ರೆ ನಾನು ಬಹುತೇಕ 24 ಗಂಟೆ ಚಿತ್ರನೇ ಬರೀತಿದ್ದೆ. ನಾನು ಹೆಂಗೆ ಕಾಣಿಸ್ತಿದ್ದರೆ ನಾನು ಮಲ್ಕೊಂಡ್ರೆ ಸುತ್ತಮುತ್ತ ಚಿತ್ರಗಳು ಬಿದ್ದಿರಬೇಕು. ಆ ಚಿತ್ರಗಳು ಮಧ್ಯದಲ್ಲಿ ಏನಪ್ಪ ಅಂದ್ರೆ ನಾನು ಕಂಗೊಳಿಸಬೇಕು, ಆ ಒಂದು ಯೋಚನೆಯಲ್ಲಿ ಇರ್ತಿದ್ದೆ. ಆದರೆ ಅಷ್ಟು ಮಾಡಲಿಕ್ಕಾಗಿಲ್ಲ. ಜೊತೆಗೆ ಯಾವಾಗಲೂ ಏನಪ್ಪ ಅಂದ್ರೆ ಅಬ್ಸರ್ವ್ ಮಾಡೋದು, ಬುಕ್ಸ್ ಓದೋದು, ಸ್ಕೆಚಸ್ ಮಾಡೋದು, ಇಂಥ ಒಂದು ಚಟುವಟಿಕೆಯಲ್ಲಿ ತೊಡಗಿ ಸಾಕಷ್ಟು ಮಾಡೀನಿ. ಅನೇಕ ಸಲ ಫೈನಲ್ ಪೇಂಟಿಂಗ್ ಮಾಡಿ ಎಕ್ಸಿಬಿಷನ್ ಕಳ್ಸೋಕ್ಕಾಗಿಲ್ಲ. ಹೀಗಾಗಿ ಭಾಳ ಜನ ಇವ್ರೇನು ಕೆಲಸ ಮಾಡಿಲ್ಲ, ಇವ್ರಿಗೇನು ಕಲಾವಿದರಲ್ಲ ಅನ್ನೋ ಮಟ್ಟಿಗೆ ಏನಪ್ಪ ಅಂದ್ರೆ ತಿಳ್ಕೊಂಡು ಕೂತಾರೆ. ಅವ್ರು ಏನಾಗಿ ತಿಳ್ಕೊಳ್ಳಾಗ ಅವರು ಏನು ತಿಳ್ಕೊಂಡ್ರು ನನಗೆ ಏನಾಗಬೇಕದ, ಉಪಜೀವನಕ್ಕೆ ಏನು ಬೇಕು ಅದು ಇದೆ. ಮತ್ತು ನನ್ನ ಆಸಕ್ತಿಯ ಮತ್ತು ಅಭ್ಯಾಸ ಏನು ಮಾಡಬೇಕು ಅದನ್ನು ನಾನು ಮಾಡ್ತಾಯಿದ್ದೀನಿ. ಇತ್ತೀಚೆಗೆ ನಾನು ಒಂದು ಪ್ರದರ್ಶನ ಮಾಡಿದಾಗ ಸ್ವಲ್ಪ ಮಟ್ಟಿಗೆ ಉಳಿದವ್ರಿಗೆ ಏನೋ ಒಂದು ಉಸಿರಾಡ್ಲಿಕ್ಕೆ ಅನುಕೂಲ ಆಗ್ಯದ ಅಂತ ಏನೋ ಅನಿಸ್ತದೆ. ಆದರೂ ನಾನು ಸಾಕಷ್ಟು ಯೋಜನೆ ಹಾಕ್ಕೊಂಡಿದ್ದೀನಿ ಮತ್ತು 24 ಗಂಟೆ ಅದೇ ಒಂದು ಅನ್ವೇಷಣೆಯಲ್ಲಿ ಇರ್ತಿರ್ತೀನಿ ನಾನು ಯಾವಾಗಲೂ. ಈ ಒಂದು ಚಿತ್ರಕಲೆಯನ್ನು ನಿಮ್ಮ ಮಕ್ಕಳು ಯಾರಾದರೂ ಮುಂದುವರಿಸ್ತಾ ಇದ್ದಾರಾ? ಅದು ಮನಸಪೂರ್ವಕ ಮುಂದುವರಿಸ್ತಾ ಇದ್ದರೂ ಅನಿವಾರ್ಯವಾಗಿ ಮುಂದುವರ್ಸೋ ಪ್ರಸಂಗ ನಮ್ಮ ದೊಡ್ಡ ಮಗಳಿಗೆ ಬಂದಿದೆ. ಯಾಕಂದರೆ ಅವರು ಚಿತ್ರಕಲಾ ಶಿಕ್ಷಕರಾಗಿ ಸೇರಿಕೊಂಡಿದ್ದಾರೆ. ಹೀಗಾಗಿ ಚಿತ್ರಕಲೆ ಬಗ್ಗೆ ಒಂದಿಷ್ಟು ಆಸಕ್ತಿ ಹೊಂದಿ ಮಕ್ಕಳಿಗೆ ಪಾಠ ಮಾಡೋದು ಅಥವಾ ತಾವು ಏನಾದರೂ ಒಂದು ಸ್ವಲ್ಪ ಮಟ್ಟಿನ ಚಿತ್ರ ಬರೆಯೋದು ಒಂದು ರೂಢಿಸ್ಕೊಂಡು ಬಂದಿದ್ದಾರೆ ಅಷ್ಟೇ. ನಿಮ್ಮ ಒಂದು ಮಾರ್ಗದರ್ಶನದಲ್ಲಿ ಎಷ್ಟು ವಿದ್ಯಾರ್ಥಿಗಳನ್ನು ನೀವು ಚಿತ್ರಕಲಾವಿದರನ್ನಾಗಿ ಮಾಡಿದಿರಿ? ಅವರು ಯಾವ ಮಟ್ಟದಲ್ಲಿ ಬೆಳೆದಿದ್ದಾರೆ ಇವತ್ತು? ಇದನ್ನು ನಾನು 2 ವಿಧದಲ್ಲಿ ಹೇಳ್ಬೋದು. ಒಂದನೇದಾಗಿ ನಾನು ಹೈಸ್ಕೂಲ್ನಲ್ಲಿ ಕೆಲಸ ಮಾಡೋದ್ರಿಂದ ಸಾವಿರಾರು ವಿದ್ಯಾರ್ಥಿಗಳು ನಾನು ಪ್ರತಿ ವರ್ಷ ಏನಪ್ಪ ಅಂದ್ರೆ ಪಾಠ ಮಾಡ್ತಿರ್ತೀನಿ. ಹೀಗಾಗಿ ಅನೇಕ ವಿದ್ಯಾರ್ಥಿಗಳು ಏನಪ್ಪ ಅಂದ್ರೆ ನನ್ನಿಂದ ಪ್ರೇರಣೆ ಪಡೆದು ಅವರು ಕಲಾಶಾಲೆಗೆ ಬಂದು ಪ್ರವೇಶ ಪಡ್ಕೊಂಡು ಕಲಾವಿದರಾಗಿ ಹೊರಗೆ ಬಂದಿದ್ದಾರೆ. ಜೊತೆಗೆ ಕಲಾಶಾಲೆಗೂ ಕೂಡ ನನ್ನ ಒಂದಿಷ್ಟು ಸಂಬಂಧ ಇತ್ತು. ಅಲ್ಲಿ ಕೂಡ ನಾನು ಏನಪ್ಪ ಅಂದ್ರೆ ಪರ್ಸ್ಪೆಕ್ಟಿವ್ ಅಂತಕ್ಕಂಥ ಒಂದು ವಿಷಯ ಟೀಚ್ ಮಾಡೋದ್ರಿಂದ ಮತ್ತು ಸುಮಾರು 20 ವರ್ಷಗಳ ಕಾಲಕ್ಕೆ ಈ ಉನ್ನತ ಪರೀಕ್ಷೆಗಳ ಚೀಫ್ ಸೂಪರಿಂಟೆಂಡೆಂಟ್ ಮುಖ್ಯ ಅಧೀಕ್ಷನಾಗಿ ಕೆಲಸ ಮಾಡೋದ್ರಿಂದ ಎಲ್ಲ ವಿದ್ಯಾರ್ಥಿಗಳು ಏನಪ್ಪ ಅಂದ್ರೆ ನನ್ನ ಮೂಲಕ ಏನಪ್ಪ ಅಂದ್ರೆ ಅವರು ಪರೀಕ್ಷೆ ಏನಪ್ಪ ಅಂದ್ರೆ ಬರೀಬೇಕಾಗ್ತಿರ್ತು. ಹೀಗಾಗಿ ಅನೇಕ ವಿದ್ಯಾರ್ಥಿಗಳು ಏನಪ್ಪ ಅಂದ್ರೆ ನನಗೆ ಸಂಬಂಧ ಬಂದಿದೆ. ಮತ್ತು ಅವರು ನನ್ನ ಮಾರ್ಗದರ್ಶನದಲ್ಲಿ ಸಾಕಷ್ಟು ಜನ ರಾಷ್ಟ್ರ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬಂದಿದ್ದಾರೆ. ಅವರ ಹೆಸರು ನಾನು ಹೇಳೋ ಬದಲಿ ಅವರೇ ನನ್ನ ಹೆಸರು ಹೇಳೋದು ಭಾಳ ಒಳ್ಳೆಯದಂತ ಅನಿಸ್ತದೆ. ಯಾಕಂದರೆ ಅವರು ನನ್ನನ್ನು ಶಿಕ್ಷಕ ಅಂತ ಅಥವಾ ಗುರು ಅಂತೇಳಿ ಗೌರವಿಸಬೇಕು. ನಾನಾಗಿ ಅವ್ರ ಹೆಸರು ಹೇಳೋದು ನನಗೆ ಯಾಕೋ ಸರಿ ಅನಿಸಂಗಿಲ್ಲ. ಮತ್ತು ಸಾಕಷ್ಟು ಜನಪ್ಪ ನ್ಯಾಷನಲ್ ಇಂಟರ್ನ್ಯಾಷನಲ್ ಸುಮಾರು ಜನ ವಿದ್ಯಾರ್ಥಿಗಳು ಮುಂದೆ ಬಂದಿದ್ದಾರೆ. ನಿಮ್ಮ ಈ ಚಿತ್ರಕಲೆಗಳು ಎಲ್ಲೆಲ್ಲಿ ಸಂಗ್ರಹವಾಗಿವೆ, ಎಲ್ಲೆಲ್ಲಿ ಪ್ರದರ್ಶನಕ್ಕೆ ಇಟ್ಟಿದ್ದೀರಿ? ಜಾಸ್ತಿ ಪ್ರೈವೇಟ್ ಕಲೆಕ್ಷನಲ್ಲಿವೆ. ನೀವು ಇಲ್ಲಿ ಗುಲ್ಬರ್ಗದಾಗ ಯಾರ ಮನೆಯಲ್ಲಾದ್ರೂ ಪೋರ್ಟ್ರೇಟ್ಸ್ ನೋಡ್ಬೋದು. ಮತ್ತು ಈ ಫೈನ್ ಆರ್ಟ್ಸ್ ಸಂಬಂಧಪಟ್ಟಂತೆ ಬೆಂಗಳೂರಿನ ಲಲಿತ್ ಕಲಾ ಅಕಾಡೆಮಿ, ನಮ್ಮ ಐಡಿಯಲ್ ಫೈನ್ ಆರ್ಟ್ ಇನ್ಸ್ಟಿಟ್ಯೂಟ್ ಅಥವಾ ಇಲ್ಲಿ ಮೆಡಿಕಲ್ ಕಾಲೇಜಿನಲ್ಲಿ ಕೂಡ ನನ್ನ ಚಿತ್ರಗಳು ನೋಡ್ಲಿಕ್ಕೆ ಸಿಗ್ತಾವೆ. ಹಿಂಗೆ ಜಾಸ್ತಿ ಫಾರಿನ್ ಅಥವಾ ಹೊರಗತ್ತಿ ಎಲ್ಲಿ ಹೋಗಿಲ್ಲ. ಹಂಗೆ ಈ ಲಲಿತ ಕಲಾ ಅಕಾಡೆಮಿ ಒಳಗೂ ಕೆಲಸ ಮಾಡಿದಿರಿ. ಈ ಒಂದು ಕೆಲಸ ಮಾಡೋ ಸಮಯದಲ್ಲಿ ನೀವು ಈ ಒಂದು ಕಲೆಯನ್ನು ಬೆಳೆಸಲಿಕ್ಕೋಸ್ಕರ ಮತ್ತು ಕಲೆಗೆ ಸಂಬಂಧಪಟ್ಟ ಯಾವ್ಯಾವ ಯೋಜನೆಗಳನ್ನು ಹಾಕಿಕೊಂಡು ಆ ಒಂದು ಕಾರ್ಯಕ್ರಮಗಳನ್ನು ಮಾಡಿದಿರಿ? ನಾನು ಲಲಿತ್ ಕಲಾ ಅಕಾಡೆಮಿ ಮೆಂಬರ್ ಆಗಿದ್ದಾಗ ಆವಾಗ ಅಧ್ಯಕ್ಷರು ಕೂಡ ಭಾಳ ಆ್ಯಕ್ಟಿವ್ ಆಗಿದ್ದರು. PR ತಿಪ್ಪೇಸ್ವಾಮಿ ಅಂತ ಮೈಸೂರಿನವರು. ಅವರು ಸುಮಾರು ವರ್ಷ ಏನಪ್ಪ ಅಂದ್ರೆ ಲಲಿತ್ ಕಲಾ ಅಕಾಡೆಮಿ ಸದಸ್ಯ ಆಗಿದ್ದು ಅನುಭವ ಪಡೆದವರು. ಆಮೇಲೆ ನನ್ನ ಟೈಮ್ನಾಗ ಅನೇಕ ಹೊಸವರು ಏನಪ್ಪ ಅಂದ್ರೆ ಸದಸ್ಯರಾಗಿ ಬಂದರು. ಜೊತೆಗೆ ನಾನು ಇದ್ದೆ. ಆ ಒಂದು ಹೊಸ ಸದಸ್ಯರ ಒಂದು ಟೀಮ್ನಲ್ಲಿ ಹಿಂದೆ ಆಗಲಾರ್ದಂಥ ಉತ್ತಮ ಕೆಲಸಗಳೇನಪ್ಪ ಅಂದ್ರೆ ನಮ್ಮ ಕಾಲಕ್ಕೆ ಅದು ಹೆಣ್ಮಕ್ಳಿಗಾಗಿ ಒಂದು ಏನಪ್ಪ ಅಂದ್ರೆ ಆರ್ಟಿಸ್ಟ್ ಕ್ಯಾಂಪು ಅಥವಾ ಒಂದು 15-20 ಏನಪ್ಪ ಅಂದ್ರೆ ದೊಡ್ಡ ದೊಡ್ಡ ಪುಸ್ತಕಗಳು ಸುಮಾರು 400-600 ಪುಸ್ತಕಗಳೇನಪ್ಪ ಪುಟಗಳ ಸಂಖ್ಯೆ ಇರ್ತಕ್ಕಂಥ ಪುಸ್ತಕಗಳು ಪ್ರಿಂಟ್ ಆದವು. ವಿದ್ಯಾರ್ಥಿಗಳಿಗೆ ಕರೆಸಿ ಏನಪ್ಪ ಅಂದ್ರೆ ಅವ್ರಿಗೆ ಸಮ್ಮೇಳನ ಮಾಡಿ ಅಂದರೆ ಜಿಲ್ಲೆಯ ಕರ್ನಾಟಕದ ಪ್ರತಿಯೊಂದು ಜಿಲ್ಲೆಯಿಂದ ಇಬ್ಬರಿಬ್ಬರು ವಿದ್ಯಾರ್ಥಿಗಳಿಗೆ ಕರೆಸಿ ವಿದ್ಯಾರ್ಥಿಗಳಿಗೆ ಒಂದು ಕ್ಯಾಂಪ್ ಮಾಡಿಸಿ ಅವ್ರ ಜೊತೆಗೆ ಏನಪ್ಪ ಅಂದ್ರೆ ಸಂವಾದ ಮಾಡಿ ಪ್ರಶ್ನೋತ್ತರ ಕೇಳೋದು. ಈ ರೀತಿ ಏನಪ್ಪ ಅಂದ್ರೆ ಅನೇಕ ಚಟುವಟಿಕೆಗಳು ಏನಪ್ಪ ಅಂದ್ರೆ ನೂತನವಾಗಿ ಆ ಕಾಲಕ್ಕೆ ಮಾಡ್ಲಿಕ್ಕೆ ಸಾಧ್ಯ ಆಯ್ತದೆ. ಈ ಚಿತ್ರಕಲೆ ಒಳಗೆ ಸಾಮಾನ್ಯವಾಗಿ ಗಂಡಸರು ಬೆಳಕಿಗೆ ಬರ್ತಾರೆ. ಹೆಣ್ಮಕ್ಳು ಸ್ವಭಾವತಃ ಒಂದು ಕಲಾವಿದರಾಗಿದ್ರೂ ಇದರೊಳಗೆ ಬೆಳಕಿಗೆ ಬರೋದು ಸ್ವಲ್ಪ ಕಡಿಮೆ. ಯಾಕಂತೀರಿ? ಹಾಗೇನಿಲ್ಲ. ಇವತ್ತು ನಾವು ನೆನೆಸ್ಕೋಬೇಕಾದ್ರೆ ಇಲ್ಲಿ ನೆನಪು ಬರ್ತದೆ, ಭಾರತ ಏನು ಆಧುನಿಕ ಭಾರತ ನಿರ್ಮಾಣದಲ್ಲಿ ಅನೇಕ ಜನರ ಹೆಸರು ಬರ್ತದೆ. ಟಾಟಾ ಇರ್ಬೋದು ಅಥವಾ ರವೀಂದ್ರನಾಥ್ ಟ್ಯಾಗೂರ್ ಇರ್ಬೋದು, ಈ ರೀತಿ ಗಾಂಧೀಜಿ ಇರ್ಬೋದು, ಇಂಥವ್ರ ಹೆಸರು ಬರ್ತದೆ. ಆ 20 ಜನ ಹೆಸರಿನಲ್ಲಿ ಅಮೃತ ಸೇರಿಗೆಲ್ಲ ಹೆಸರು ಬರ್ತದೆ. ಮತ್ತು ನಿಜವಾಗಿ ಅಮೃತ ಸೇರಿಗೆಲ್ಲ ಮಹಿಳೆನಲ್ಲ, ಪುರುಷ ಅಲ್ಲಲ್ಲ. ಆದರೆ ಏನಾಗಿದೆ ಅಂದರೆ ನಮ್ಮಲ್ಲಿ ಪುರುಷ ಪ್ರಧಾನ ಕುಟುಂಬ ಮತ್ತು
ಹೆಣ್ಮಕ್ಳು ಏನಪ್ಪ ಅಂದ್ರೆ ಅವ್ರಿಗೆ ಎಜುಕೇಷನ್ ಸಿಗೋದೇ ಕಡಿಮೆ, ಜನರಲ್ ಎಜುಕೇಷನ್ ಸಿಗೋಂಗಿಲ್ಲ, ಮಟ್ಟಗೊಳಿಸ್ತಿರ್ತಾರೆ. ಆಮೇಲೆ ಕಲಾವಿದರಾಗಿರೋದಂದ್ರೆ ಅದು ಒಂದು ರೀತಿಯಿಂದ ಫ್ರೀಯಾಗಿರ್ಬೇಕಾಗ್ತದೆ. ನಾವೆಲ್ಲ ಸಂಕೋಚ ಪಟ್ಕೊಂಡು ಇರಲಿಕ್ಕಾಗಲ್ಲ. ಹೊರಗೆ ಹೋಗ್ಬೇಕಾಗ್ತದೆ, ಅಥವಾ ಲ್ಯಾಂಡ್ಸ್ಕೇಪ್ ಮಾಡ್ಬೇಕಾಗ್ತದೆ, ಸ್ಕೆಚಸ್ ಮಾಡ್ಬೇಕಾಗ್ತದೆ, ಸೆಮಿನಾರ್ನ ಭಾಗವಹಿಸ್ಬೇಕಾಗ್ತದೆ, ಎಕ್ಸಿಬಿಷನ್ದ ಭಾಗವಹಿಸ್ಬೇಕಾಗ್ತದೆ. ಇಂಥ ಅವಕಾಶಗಳಲ್ಲಿ ಏನಪ್ಪ ಅಂದ್ರೆ ಏನೋ ಒಂದು ಸಮಾಜದ ಒಂದು ಸ್ವಾಸ್ಥ್ಯ ದೃಷ್ಟಿಯಿಂದ ಅಥವಾ ಯಾವುದೋ ಒಂದು ಕಾರಣಕ್ಕೆ ಏನಪ್ಪ ಅಂದ್ರೆ ನಮ್ಮ ಭಾರತೀಯ ನಾರಿಯರ ಪದ್ಧತಿ ಅಥವಾ ಭಾರತೀಯ ಒಂದು ಕುಟುಂಬದ ಪದ್ಧತಿ ಈ ರೀತಿ ಏನಪ್ಪ ಅಂದ್ರೆ ಹೆಣ್ಮಕ್ಳಿಗೆ ಸ್ವಲ್ಪ ಅವಕಾಶ ಕಡಿಮೆ ಇಲ್ಲ, ಅದು ಕಡಿಮೆ ಕಾಣಿಸ್ತವೆ ಅಷ್ಟೇ. ನಿಜವಾಗಿ ಏನಪ್ಪ ಅಂದ್ರೆ ಅನೇಕ ಜನರು ಕಲಾವಿದರಾಗಿದ್ದಾರೆ. ಮುಂಬೈಲಿ ಅನೇಕ ಜನರು ಏನಪ್ಪ ಅಂದ್ರೆ ಕಲಾವಿದರು ಹೆಣ್ಮಕ್ಳು ಆಗಬೇಕಾಗಿದ್ದಾರೆ ಜೊತೆಗೆ. ಅದೇ ರೀತಿ ಕರ್ನಾಟಕದಲ್ಲಿ ಕೂಡ ಸಾಕಷ್ಟು ಜನರು ಎಕ್ಸಿಬಿಷನ್ ಮಾಡ್ತಾರೆ. ಇವತ್ತಿಗೂ ಕೂಡ PhD ಮಾಡೋರಲ್ಲಿ ಏನಪ್ಪ ಅಂದ್ರೆ ಹೆಣ್ಮಕ್ಳೇ ಇದ್ದಾರೆ, ಸಾಕಷ್ಟು ಜನ ಇದ್ದಾರೆ. ಹಾಗೇನಿಲ್ಲ, ಅದ್ರ ಬಗ್ಗೆ ಯಾವುದೂ ಸಂಕೋಚನೆ ಇಲ್ಲ. ವೀಕ್ಷಕರೇ, ಇಷ್ಟೊತ್ತು ಚಿತ್ರಕಲೆಯ ಬಗ್ಗೆ ಹಾಗೂ ಬಸವರಾಜ್ ಅವರ ಒಂದು ಚಿತ್ರಕಲೆಯ ಬಗ್ಗೆ, ಅವರ ಒಂದು ಸಾಧನೆಯ ಬಗ್ಗೆ, ಅವರ ಜೀವನದ ಅನುಭವದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿದುಕೊಂಡ್ರಿ. ಬಸವರಾಜ್ ಉಪ್ಪಿನವರೇ, ನಮ್ಮ ಸ್ಟುಡಿಯೋಕ್ಕೆ ಬಂದು ನಮ್ಮ ವೀಕ್ಷಕರಿಗೆ ಚಿತ್ರಕಲೆ ಬಗ್ಗೆ ಸಾಕಷ್ಟು ಮಾಹಿತಿ ನೀಡಿದಿರಿ. ನಮಸ್ಕಾರ. ನಮಸ್ಕಾರ.